ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಎರಡು ಮಹತ್ತರ ಸುದ್ದಿಗಳನ್ನು ತೆಗೆದುಕೊಂಡು ನಾನು ಬಂದಿದ್ದೇನೆ. ಎರಡು ಕೂಡ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದು. ಮೊದಲನೇದು, ಪ್ರಥಮ ಬಾರಿಗೆ ಬಂಗ್ಲೆ ಗುಡ್ಡದ ಮೇಲಿನ ಫೋಟೋ ಏನಿದೆ ಅದು ಪ್ರಕಟ ಆಗಿದೆ. ಅದನ್ನ ಪ್ರಕಟ ಮಾಡಿದ್ದು bengaluru-post.com. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ನಿಖರವಾದ ಮಾಹಿತಿಯನ್ನ ಮೊದಲಿನಿಂದ bengaluru-post.com ಕೊಟ್ಟಿದೆ. ನೀವು ಅಲ್ಲಿ ಹೋಗಿ ನೋಡ್ಬೋದು. ಅವರು ಈ ಬಂಗ್ಲೆ ಗುಡ್ಡದ ಮೇಲಿನ ಫೋಟೋವನ್ನ ಪಬ್ಲಿಷ್ ಮಾಡಿದ್ದಾರೆ. ಸೊ ಅಲ್ಲೇ ನಿಮಗೆ ಕಾಣುತ್ತೆ ಅವಶೇಷಗಳು. ಅದು ಒಂದು ಎರಡು ಪಾರ್ಥಿವ ಶರೀರನ ಇನ್ನೊಂದು ಹೇಳೋದು ಕಷ್ಟ. ಸೊ ಅಲ್ಲಿ ಮೂಳೆ ಕಾಣುತ್ತೆ, ಇನ್ನೊಂದು ಕಾಣುತ್ತೆ. ಆ ಫೋಟೋವನ್ನು ನಾನು ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ ಅದನ್ನು ನೋಡಿ. ಅದು ಐ ಆಮ್ ಥ್ಯಾಂಕ್ಫುಲ್ ಟು bengaluru-post.com. ಅದು ಒಂದನೇದು. ಈಗ ಎರಡನೇದು ನಾನು ಮಾತನಾಡ್ತಾ ಇರುವುದು, ಈ ಒಂದು ಚಿನ್ನಯ್ಯ ಅನ್ನೋ ವ್ಯಕ್ತಿ ಈಗ ಹೆಚ್ಚು ನಿಗೂಢವಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದಾನೆ. ಯಾಕದು? ಒಂದು, ಮೊದಲು ಏನು ನ್ಯಾಯಾಲಯದ ಮುಂದೆ ಚಿನ್ನಯ್ಯ ಹೇಳಿದ ಮಾತು ಅದು ಸತ್ಯ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗಿದೆ. ಅದನ್ನ ನಂತರ ಬೆಳವಣಿಗೆ ಹೇಳ್ತೀನಿ ನಾನು. ಚಿನ್ನಯ್ಯ ಮಾಡಿರುವುದು ಅಂದ್ರೆ SITಯನ್ನ ಅವನು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ SIT ಮುಂದೆ ಹೋಗುವ ಹೊತ್ತಿಗೆ ಚಿನ್ನಯ್ಯನ ಮನಸ್ಸು ಬದಲಾದದ್ದು ಹೇಗೆ? ಆತನನ್ನ ಬದಲು ಮಾಡಿದ್ದು ಯಾರು? ಆತ ಇದ್ದಕ್ಕಿದ್ದ ಹಾಗೆ ರಿವರ್ಸ್ ಹೊಡೆಯುವುದಕ್ಕೆ ಕಾರಣಗಳೇನು? ಆತ ರಿವರ್ಸ್ ಹೊಡೆದಿದ್ದಾನೆ ಅಂತ ಹೇಳೋದಕ್ಕೂ ಕೂಡ ನೀವು ತಾರ್ಕಿಕವಾಗಿ ನೋಡ್ತಾ ಹೋಗಿ. ಈಗ ತಿಮ್ಮರೋಡಿ ಅವರ ಮನೆಯಲ್ಲಿ ಈ ಒಂದು ಚಿನ್ನಯ್ಯ ಮಾತನಾಡಿದ ವಿಡಿಯೋ ಬಿಡುಗಡೆ ಆಗಿದೆ. ಸುಮಾರು 7-8 ಕಂತುಗಳಲ್ಲಿ ಬಿಡುಗಡೆ ಆಗಿದೆ. ಅಲ್ಲಿ ಆತ ಹಲವಾರು ವಿಚಾರಗಳನ್ನ ರಿವೀಲ್ ಮಾಡಿದ್ದಾನೆ. ಅದು ಸುಮಾರು 2 ವರ್ಷಗಳ ಹಿಂದೆ ಅಂತ ಹೇಳಲಾಗುತ್ತೆ. ಆಗ ಅವನ ಮೇಲೆ ಯಾವುದೇ ಒತ್ತಡ ಇರಲಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಅದಾದ ನಂತರ SIT ರಚನೆಯಾದ ಮೇಲೆ ಅವನಿಗೆ ಒತ್ತಡ ಬರೋದು ಪ್ರಾರಂಭ ಆಯಿತು ಅನ್ನೋದು ಕೂಡ ಸತ್ಯವಾದ ಮಾತು. ಆತ ಮೊದಲು ಹೇಳಿದ ಅಂಶಗಳು, ನಾನು ನಿನ್ನೆನೂ ಈ ಬಗ್ಗೆ ಸ್ವಲ್ಪ ಮಾತನಾಡಿದ್ದೀನಿ. ನಾನು ಬಹಳ ಸ್ಪಷ್ಟವಾಗಿ ಆ ಗಾಡಿಯ ಮೇಲೆ ಹೆಣವನ್ನ ಹಾಕಿಕೊಂಡು ನಾನು ಹೋಗಿದ್ದು ಅನ್ನೋ ಮಾತನ್ನ ಆತ ಹೇಳ್ತಾನೆ. ಅದು ಬಂಗಲೆ ಗುಡ್ಡ. ಆದ್ರೆ ಈ ಯಾರು ರಕ್ಷಕರಿದ್ದಾರೆ, ದೊಡ್ಡವರ ರಕ್ಷಣೆಗೆ ನಿಂತಿದ್ದಾರೆ, ಯಾರು ಬಾಡಿ ಗಾರ್ಡ್ಸ್ ರೀತಿ ಕೆಲಸ ಮಾಡ್ತಿದ್ದಾರೆ ಮಾಧ್ಯಮದವರು, ಅವರು ಅದು ಆತ್ಮಹತ್ಯೆ ಅಂತ ಹೇಳುವುದಕ್ಕೆ ಯತ್ನ ಮಾಡ್ತಾರೆ. ಸೊ ಆದ್ರೆ ಅಲ್ಲಿ ಸಿಕ್ಕಿರೋದು ಒಂದು ಹಗ್ಗ. ನಾನು ಹೇಳಿದ್ದೀನಿ, 7 ಜನ ಒಂದೇ ಹಗ್ಗ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊತಾರ ಅನ್ನೋದು ಒಂದು. ಸೊ ಎರಡನೇದು, ನೀವು ಆತ್ಮಹತ್ಯೆ ಅವನು ಉರುಳು ಹಾಕೊಂಡ್ರೆ ಆ ಉರುಳು ಹಾಕಿದ ಹಗ್ಗ ಮರಕ್ಕೆ ನೇತಾಡ್ತಾ ಇರಬೇಕು. ಇಲ್ಲ, ಅದು ಇಲ್ಲ, ಅದು ಕೆಳಗಡೆ ಬಿದ್ದಿದೆ. ಅದಕ್ಕೆ ನಾನು ಹೇಳಿದೆ, ನಮ್ಮ ಮಲೆನಾಡು ಪ್ರದೇಶದಲ್ಲಿ, ನಾವೆಲ್ಲ ಮಲೆನಾಡು ಬಂದವರು, ನಮ್ಗೆ ಗೊತ್ತಿದೆ, ಈ ಅಡವಿಗೆ, ಕಾಡಿಗೆ, ಗುಡ್ಡ ಬೆಟ್ಟಗಳಿಗೆ ಕಟ್ಟಿಗೆ ತರೋದಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ಹಗ್ಗ ತಗೊಂಡು ಹೋಗ್ತಾರೆ. ಕೆಲವೊಮ್ಮೆ ಹಗ್ಗ ಹರಿದು ಹೋಗುತ್ತೆ, ಈ ಹಗ್ಗ ಬೇಡ ಅಂತ 2 ತಗೊಂಡು ಹೋಗ್ತಾರೆ, ಬಿಟ್ಟು ಬರ್ತಾರೆ. ಆದ್ರೆ ಹಗ್ಗ ಏನಿದೆ ಅದು ಯೂಸುವಲಿ ಅದು ಆತ್ಮಹತ್ಯೆ ಅಂತ ಪ್ರೂವ್ ಮಾಡೋದು ಕಷ್ಟ. ಆಸ್ ಆಫ್ ನೌ ಇದನ್ನು ತಿರುಚಲಾಗ್ತಿದೆ ಹೇಗೆ ಅಂತ. ಅದ್ರ ಒಂದು ವಾಕಿಂಗ್ ಸ್ಟಿಕ್ ಅಂತ ಹೇಳಲಾಗ್ತಾ ಇದೆ. ಆತ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗುವ ಒಬ್ಬ ವೃದ್ಧ ವ್ಯಕ್ತಿ ಆದ್ರೆ ಅವನು ಬಂಗ್ಲೆ ಗುಡ್ಡವನ್ನು ಹೇಗತ್ತಾನೆ, ಯಾವ್ದಾದ್ರು ವಿಜುವಲ್ಸ್ ಎಲ್ಲ ಬರ್ತದೆ, ಗಮನಿಸಿ ನೀವು. ಸೊ SIT ಅಧಿಕಾರಿಗಳೇ ಆ ಬಂಗ್ಲೆ ಗುಡ್ಡವನ್ನು ಹತ್ತೋದಕ್ಕೆ ಪರದಾಡ್ಬಿಟ್ಟಿದ್ದಾರೆ. ಅಲ್ಲಿ ಸರಿಯಾದ ದಾರಿ ಇಲ್ಲ, ಕೊರಕಲುಗಳಿದೆ. ಅಲ್ಲಿ ಹತ್ತು ಹೋಗೋದು ಸಾಮಾನ್ಯ ಕೆಲಸ ಅಲ್ಲ. ಆದ್ರೆ ವಯಸ್ಸಾದ ಒಬ್ಬ ವ್ಯಕ್ತಿ ಒಂದು ಏನೋ ದೊಣ್ಣೆಯನ್ನು ಇನ್ನೊಂದು ಹಿಡ್ಕೊಂಡು ಹೋಗುವನು, ಊರಿಗೋನು ಹಿಡ್ಕೊಂಡು ಹೋಗುವ ವ್ಯಕ್ತಿ, ಆತ ಎಲ್ಲಾದ್ರೂ ಆ ಬೆಟ್ಟವನ್ನು ಹತ್ತೋಕ್ ಸಾಧ್ಯನಾ? ಹಾಗಿದ್ರೆ ಏನಿರ್ಬೋದು? ಹಾಗಿದ್ರೆ ಮೋಸ್ಟ್ ಪ್ರಾಬಬ್ಲಿ ಯಾರೋ ಒಬ್ಬ ವ್ಯಕ್ತಿ ಏನು ಅಸುನಿಗಿದ್ದಾನೆ, ಅವನೀಗ ಕೂರ್ಗ್ನವರು ಅಂತ ಹೇಳಲಾಗ್ತಾ ಇದೆ, ಆತ ಕೆಳಗಡೆ ಸತ್ನಾಗಿದ್ರೆ ಆತನ ಹೆಣವನ್ನು ತಂದು ಮೇಲಾಕ್ಲಾಯ್ತಾ, ಆತ ಸಾಯುವುದಕ್ಕೆ ಕಾರಣಗಳೇನು? ಹೀಗೆ SIT ತನಿಖೆ ನಡೆಸಬಹುದಾದ ಹಲವಾರು ಅಂಶಗಳಿವೆ. ನೀವು ಅದನ್ನ ನೇರವಾಗಿ ಅದ್ರಿ ವಾಕಿಂಗ್ ಹೋಗಿದ್ದ, ಅಲ್ಲಿ ವಾಕಿಂಗ್ ಹೋಗುವ ಜಾಗನೂ ಅಲ್ಲ, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗಕ್ಕೂ ಸಾಧ್ಯ ಇಲ್ಲ. ಅದು ಕಾಡು ಪ್ರದೇಶ. ಯಾರಾದ್ರೂ ಸಾಯ್ಬೇಕು ಅಂದ್ರೂ ಆ ಬೆಟ್ಟ ಹತ್ತಕ್ಕಾಗಲ್ಲ. ನೀವು ಯಾರೋ ಹೋಗಿ ನೋಡಿ, ಧರ್ಮಸ್ಥಳದ ಹತ್ರ ಬಗ್ಲೆ ಗುಡ್ಡ ನೋಡಿದ್ರೆ ಗೊತ್ತಾಗುತ್ತೆ ಯಾರಿಗಾದ್ರು. ಆದ್ರಿಂದ
ವಯಸ್ಸಾದ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಇನ್ನೊಂದು ಮಾಡದ ಅನ್ನುವುದು ಸುಳ್ಳು. ಅದು ಸತ್ಯದ ಗೂಡು ಅಂತ. ಹಾಗಿದ್ರೆ ಈಗ ಮೊದಲ ಪ್ರಶ್ನೆ ಬನ್ನ, ಚಿನ್ನಯ್ಯ ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟವನು 164 ಪ್ರಕಾರ ದಟ್ ಆತನೇನು ಸ್ಟೇಟ್ಮೆಂಟ್ ಕೊಟ್ಟ, ಬಹಳ ವಿವರವಾದ ನಿಖರವಾದ ಸ್ಟೇಟ್ಮೆಂಟ್ ಅದು. ಅದರಲ್ಲಿ ಈತ ತನ್ನ ಪಾತ್ರ ಧರ್ಮಸ್ಥಳದಲ್ಲಿ ತಾನು ಇದ್ದಾಗ ಸ್ಯಾನಿಟರಿ ವರ್ಕರ್ ಆಗಿ ತಾನು ವಹಿಸಿದ ಪಾತ್ರ ಏನು ಅನ್ನುವುದನ್ನ ನೆರೇಟ್ ಮಾಡ್ತಾನೆ ಹೇಳಿಕೆಯಲ್ಲಿ. ಹೇಗೆ, ಏನಾಯ್ತು, ಮತ್ತೊಂದಾಯ್ತು, ಎಲ್ಲವನ್ನು ಹೇಳ್ತಾನೆ. ಈಗ ಅವರ ತಿಮ್ಮರೋಡಿ ಮೇಲೆ ಮನೆಯಲ್ಲಿ ಹೇಳಿದ ಹೇಳಿಕೆಗೂ ಆತ ನ್ಯಾಯಾಧೀಶರ ಮುಂದೆ ಹೇಳಿದ ಹೇಳಿಕೆಗೂ ಎರಡಕ್ಕೂ ಸಾಮ್ಯ ಇದೆ. ಅವೆರಡರ ನಡುವೆ ವ್ಯತ್ಯಾಸ ಇಲ್ಲ. ಆದ್ರೆ ಅದಾದ ನಂತರ SIT ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಆತ ತಪ್ಪೊಪ್ಪಿಕೊಂಡ ಅಂತ ಹೇಳಲಾಗ್ತಾ ಇದೆ. SIT ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ಸರ್ಕಾರದ ಪರವಾದ ವಕೀಲರು ನ್ಯಾಯಾಲಯದ ಮುಂದೆ ಹೇಳಿದ ಮಾತನ್ನ ನಾವು ಪರಿಗಣನೆ ತೆಗೆದುಕೊಂಡ್ರೆ ಅದು ಆತ ತಪ್ಪೊಪ್ಪಿಕೊಂಡಿದ್ದಾನೆ, ಷಡ್ಯಂತರ ಅಂತ ಹೇಳಿದ್ದಾನೆ ಅನ್ನೋದೆಲ್ಲ ಸರ್ಕಾರ ಹೇಳಿದೆ. ನಾನು ಈ ಬಗ್ಗೆ ಮಾತನಾಡಿದ್ರೆ ನಾಳೆ ವಿಡಿಯೋವನ್ನ ತಾವು ದಯವಿಟ್ಟು ನೋಡ್ಬೋದು. ಹೇಗೆ ಸರ್ಕಾರನೇ ಇದು ಷಡ್ಯಂತ್ರ ಅನ್ನುವ ತೀರ್ಮಾನವನ್ನ ತನಿಖೆಗೆ ಇನ್ನೂ ತನಿಖೆ ನಡೀತಾ ಇರುವಾಗಲೇ ಈ ಸ್ಟ್ಯಾಂಡ್ ತಗೊಂಡೇನಿದೆ ಇದು ಸರ್ಕಾರದ ಷಡ್ಯಂತ್ರ ಅಂತ ಅನಿಸ್ತದೆ. ಇದರಿಂದ DK ಶಿವಕುಮಾರ್ ಇರ್ಬೋದು, ಗೃಹ ಸಚಿವರು ಇರ್ಬೋದು. ಯಾಕಂದ್ರೆ ಸರ್ಕಾರದ ನಿಲುವೆಯನ್ನ ವಕೀಲರು ನ್ಯಾಯಾಲಯದ ಮುಂದೆ ಹೇಳಿದ್ದಾರೆ, ಅಂದ್ರೆ ಆ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಹಾಗಿದ್ರೆ ಇದು ನಾನು ನಿನ್ನೆನೋ ಒಂದ್ ಕಡೆ ನಾನು ಪ್ರಸ್ತಾಪ ಮಾಡಿದೆ. ಅದೇನು ಅಂದ್ರೆ ಗೃಹ ಸಚಿವರು ಸದನದಲ್ಲಿ ಮತ್ತು ಹೊರಗಡೆ ಹೇಳಿದ ಮಾತುಗಳು. ಏನು ಧರ್ಮಸ್ಥಳದ ಮೇಲೆ ಬಂದಿರುವ ಆರೋಪ ಏನಿದೆ ಅಲ್ಲಿ ದೊಡ್ಡವರ ಕುಟುಂಬಕ್ಕೆ ಅವ್ರನ್ನ ಆರೋಪ ಮುಕ್ತರನ್ನಾಗಿ ಮಾಡುವುದಕ್ಕಾಗಿಯೇ SIT ರಚಿಸಲಾಗಿದೆ ಅನ್ನುವ ಮಾತನ್ನ ಹೇಳಿದ್ರು. ಅಂದ್ರೆ ಅವರನ್ನ ಆರೋಪ ಮುಕ್ತರನ್ನಾಗಿ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಂತ ಇದರಿಂದ ಸ್ಪಷ್ಟ ಆಗುತ್ತೆ. ಇದಕ್ಕೆ ಪೂರಕವಾಗಿ SIT ತನಿಖೆ ಏನಿದೆ, ಆ SIT ತನಿಖೆ ಸಂಬಂಧಪಟ್ಟ ನ್ಯಾಯಾಧೀಶರು ನ್ಯಾಯಾಧೀಶರ ಮುಂದೆ ವಕೀಲರು ವಾದ ಮಾಡಿದ್ದಕ್ಕೂ SIT ಚೀಫ್ ನೀಡಿರುವ ಹೇಳಿಕೆಗೂ ವ್ಯತ್ಯಾಸ ಇದೆ. ಒಂದ್ ಕಡೆ SIT ಚೀಫ್ ಪ್ರಣಬ್ ಮೋಹಂತಿ ಅವರು ಹೇಳೋದು ಷಡ್ಯಂತರ ಅನ್ನೋದು ಪ್ರೂವ್ ಆಗಿಲ್ಲ, ಇದು ಷಡ್ಯಂತರ ಅಂತ ಅನ್ಸಲ್ಲ ಅಂತ. ಆದ್ರೆ ವಕೀಲರು ನ್ಯಾಯಾಲಯದ ಮುಂದೆ ಈ ಷಡ್ಯಂತರ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ಸರ್ಕಾರ ಸೀರಿಯಸ್ಲಿ ಪ್ರೆಷರೈಸಿಂಗ್ ದ SIT ಟು ಗೆಟ್ ದ ರಿಪೋರ್ಟ್ ವಾಟ್ ಇಟ್ ವಾಂಟ್ಸ್. ಅರ್ಥ ಆಯ್ತಾ? ಸರ್ಕಾರಕ್ಕೆ ಈಗ ಏನು ವೀರೇಂದ್ರ ಹೆಗ್ಗಡೆ ಅವರು ಕೆಲವು ದಿನಗಳ ಹಿಂದೆ ಅವ್ರ ತೀರ್ಮಾನಕ್ಕೆ ಬಂದ್ಬಿಟ್ಟು ತೊಳೆದುಕೊಳ್ಳುವ ಮಾತನ್ನ ಹೇಳಿದ್ರು, ಎಲ್ಲ ತೊಳೆದಿತ್ತು ಅಂತ. ಈಗ ಸರ್ಕಾರ ಈ ತೊಳೆಯುವ ಕೆಲಸಕ್ಕೆ ನಿರತರಾಗಿದೆ. ಸರ್ಕಾರನೇ ಅವರನ್ನ ಸ್ವಚ್ಛಗೊಳಿಸುವ ಕೆಲಸಕ್ಕೆ ದೊಡ್ಡವ್ರನ್ನ ನಿರತವಾಗಿದ್ದಾರೆ ಅಂತ ಸ್ಪಷ್ಟವಾಗುತ್ತೆ. ಅದ್ರ ಜೊತೆ ಕಮಿಂಗ್ ಟು ದ ಮೇನ್ ಪಾಯಿಂಟ್, ಚಿನ್ನಯ್ಯ. ಹಾಗಿದ್ರೆ ಚಿನ್ನಯ್ಯ ಇದ್ದಕ್ಕಿದ್ದ ಹಾಗೆ ತನ್ನ ಸ್ಟೇಟ್ಮೆಂಟ್ ಅನ್ನ SIT ಸುಪರ್ದಿಯಲ್ಲಿದ್ದಾಗ ಬದಲಿಸಿದ್ಯಾಕೆ? SITಯ ಸುಪರ್ದಿಗೆ ಬರುವುದಕ್ಕಿಂತ ಮೊದಲು ಆತನ ಇದ್ದ ಸ್ಟ್ಯಾಂಡು SITಗೆ ಬಂದ ತಕ್ಷಣ ಬದಲಾಯ್ತು ಯಾಕೆ? ಇದು ಪ್ರಶ್ನೆ. SITಯ ಒಳಗೆ ಇರುವ ದೊಡ್ಡವರ ಭಕ್ತರು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರು ಚಿನ್ನಯ್ಯನಿಗೆ ಬೆದರಿಸಿರಬಹುದಾ? ಇದು ಬರ್ತಾ ಇತ್ತು. ಅಲ್ಲಿ ಒಬ್ಬರು ಸಿರ್ಸಿ ಪೊಲೀಸ್ ಠಾಣೆಯ ಒಬ್ಬ ಇನ್ಸ್ಪೆಕ್ಟರ್ SIT ಇಲ್ಲಿದ್ರು, ಮಂಜುನಾಥ್ ಅಂತ ಕಾಣುತ್ತೆ. ಅವರ ನಂತರ ಹೊರಗೆ ಕಳಿಸಲಾಯಿತು. ಅಂದ್ರೆ ಇಂತಹ ಶಕ್ತಿಗಳೇನಿವೆ ಅವು SITಯ ಒಳಗಡೆನೂ ಇವೆ. ಎಂಥ ಶಕ್ತಿಗಳು? ದೊಡ್ಡವರ ರಕ್ಷಣೆ ಮಾಡೋದಕ್ಕೆ. ಅದರ ಜೊತೆಗೆ ಸರ್ಕಾರದಲ್ಲಿ ಇಂತಹ ಶಕ್ತಿಗಳಿವೆ. ಇವರೆಲ್ಲ ಸೇರಿ ಅವರನ್ನ ಯಾರು ಆರೋಪಿತರಿದ್ದಾರೆ ಅವ್ರ ರಕ್ಷಣೆಗೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇದೇ ಶಕ್ತಿಗಳು ಚಿನ್ನಯ್ಯನ ಮೇಲೆ ಒತ್ತಡ ಹೇರಿರಬೇಕು. ಯಾವ ರೂಪದಲ್ಲಿ ಗೊತ್ತಿಲ್ಲ. ಯಾಕೆಂದ್ರೆ 2 ವರ್ಷದ ಹಿಂದೆ ಚಿನ್ನಯ್ಯ ನೀಡಿದ ಹೇಳಿಕೆಯನ್ನು ಈಗ ಡೌಟ್ ಪಡೋದಕ್ಕೆ ಕಾರಣ ಇಲ್ಲ. ಆವಾಗ ಯಾವುದೇ ಪ್ರೆಷರ್ ಇರಲಿಲ್ಲ. ಆತ ಬದ್ದ ಹೇಳ್ದ, ತಿಮ್ರೋಡಿ ಅವರನ್ನ ನೋಡ್ದ, ಅವ್ರಿಗೆ ಹೇಳಿಕೆ ಕೊಟ್ಟ. ಅದೇ ಹೇಳಿಕೆಯನ್ನ ತಿಮ್ರೋಡಿ ಉಳಿದವ್ರು ನ್ಯಾಯಾಲಯದ ಮುಂದೆ ಕೊಡಿ ಅಂತ ಹೇಳಿರ್ಬೋದು, ಯಾರ ಸಲಹೆ ಕೊಟ್ಟಿರ್ಬೋದು, ಆಲ್ ದೀಸ್ ಥಿಂಗ್ಸ್ ಅದೆಲ್ಲ ಆತ ಕಣ ಅವ್ರನ್ನೆಲ್ಲ ಬುರುಡೆಗೆ ಆಗತ್ತ ಈ ಮಾಧ್ಯಮದವ್ರು ಹೇಳೋದೇನಿದೆ ಅದೇ ಡಿಫ್ರೆಂಟ್ ಥಿಂಗ್. ಅವ್ರ ಮಾಧ್ಯಮದವ್ರಿಗೆ ಬೇಕಾಗಿತ್ತು. ಆದ್ರೆ ಚಿನ್ನಯ್ಯ ಬದಲಾದದ್ದು ಏಕೆ ಅನ್ನುವುದು ಈಗಿನ ಪ್ರಶ್ನೆ. ಸಾಧಾರಣವಾಗಿ ನೀವು ಯೋಚನೆ ಮಾಡಿ, ಸಮಾಜದ ಕೆಳವರ್ಗದಿಂದ ಬಂದಂಥವ್ರು, ಶೋಷಿತ ವರ್ಗದಿಂದ ಬಂದಂಥವ್ರು ಇದ್ದಾರಲ್ಲ, ಆ ವ್ಯಕ್ತಿ ಬಹುಬೇಗ ಈ ಬೆದರಿಕೆಗೆ ಆತ ಬಲಿಯಾಗಿರ್ಬೋದು. ಆತನನ್ನ ಯಾರೋ ಬೆದರಿಸಿರ್ಬೋದು, ಯಾರೋ ಹೆದರಿಸಿರ್ಬೋದು.
ಅದರ ಜೊತೆಗೆ ಅವರ ಕುಟುಂಬದವ್ರು ಏನಿದ್ದಾರೆ, ಅವನ ಹೆಂಡತಿ, ಇಬ್ಬರು ಹೆಂಡತಿರಿದ್ದಾರೆ, ಅವರನ್ನ ಹೋಗಿ ಮಾಧ್ಯಮದವ್ರು ನೋಡಿದಾಗೆ ದೊಡ್ಡವರ ಕಡೆಯವರೋ ಪೊಲೀಸ್ ಕಡೆಯವರೋ ಇನ್ಯಾರು ಹೋಗಿ ನೋಡಲ್ಲ ಅಂತ ಹೇಗೆ ನಂಬೋದು ಹೇಗೆ? ನೋಡಿ ಅವ್ರ ಮೇಲೆ ಒತ್ತಡ ಹಾಕಿರ್ಬೋದಲ್ವ? ಆ ಎಲ್ಲ ತನ್ನ ಕುಟುಂಬದ ಮೇಲೆ ಎಲ್ಲರ ಮೇಲೆ ಬೀಳುತ್ತಿರುವ ಒತ್ತಡದಿಂದ ಚಿನ್ನಯ್ಯ ಬದಲಾದ್ನೆ, ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಬದಲಿಸುತ್ತಾನೆ. ಈ ಆಂಗಲ್ ನಲ್ಲಿ SIT ತನಿಖೆ ನಡೆಸಬೇಕಾದ ಅಗತ್ಯ ಇದೆ. ಆದ್ರೆ SIT ಕೂಡ ಈ ಒತ್ತಡದಲ್ಲಿದೆ, ಸರ್ಕಾರದ ಒತ್ತಡ ನನಗೆ ಯಾವ ಅನುಮಾನ ಇಲ್ಲ. ಸರ್ಕಾರ ಈಗ ತೊಳೆಯುವ ಕೆಲಸ ಮಾಡಬೇಕಾಗಿದೆ. ಗೃಹ ಸಚಿವರು ಹೇಳಿದಂತೆ ಏನ್ ತೊಳೆಯೋದು? ಆರೋಪಿತರನ್ನು ತೊಳೆಯುವುದು, ಅವರನ್ನು ದೋಷ ಮುಕ್ತರನ್ನಾಗಿ ಮಾಡೋದು. ಆರೋಪಿತರು ಯಾರಿದ್ದಾರೆ ಅವರು ಸಜ್ಜನರು ಆಗಿದ್ದಾರೆ ಅಂತ ಪ್ರೂವ್ ಮಾಡೋದು. ಸರ್ಕಾರಕ್ಕೆ ಅದು ಬೇಕಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಮೂರು ಪ್ರಮುಖ ರಾಜಕೀಯ ಪಕ್ಷಗಳಿಗೆ ಅದು ಬೇಕಾಗಿದೆ ಅನ್ನೋದು ಸ್ಪಷ್ಟ ಆಗಿದೆ. ಅದರಂತೆ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಎಲ್ಲರಿಗೂ ಅದು ಬೇಕಾಗಿದೆ. ಈ ತೊಳೆಯುವ ಕೆಲಸ ದೊಡ್ಡವರ ಏನಿದ್ದಾರೆ ಅವರ ಬಿಳಿಯ ಅಂಗಿಯ ಮೇಲೆ ಹಲವಾರು ಕಪ್ಪು ಕಲೆಗಳು ಕಾಣ್ತಾ ಇದೆ. ಹಲವಾರು ಕಪ್ಪು ಕಲೆಗಳು ಬಿಳಿಯ ಅಂಗಿಯ ಮೇಲೆ ಕಾಣ್ತಾ ಇದೆ. ಅವರ ಪಂಜೆಯ ಮೇಲೆ ಹಲವಾರು ಕಪ್ಪು ಕಲೆಗಳು ಕಾಣ್ತಾ ಇದೆ. ಅವರಿಗೆ ತಲೆಗೆ ಧರಿಸುವ ಮುಂಡಾಸುಗಳು ಅಲ್ಲಲ್ಲಿ ಹೋಲುಗಳಾಗಿವೆ. ಅದನ್ನೆಲ್ಲ ಸರಿಪಡಿಸುವ ಕೆಲಸಕ್ಕೆ ಮಾಧ್ಯಮ ಕೆಲಸ ಮಾಡ್ತಾ ಇದೆ, ಸರ್ಕಾರ ಕೆಲಸ ಮಾಡ್ತಾ ಇದೆ, ಮೂರೂ ರಾಜಕೀಯ ಪಕ್ಷಗಳು ಕೆಲಸ ಮಾಡ್ತಿವೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಅವರ ಉದ್ದೇಶ ಒಂದೇ. ಆದರೆ ಬಿಳಿಯ ಅಂಗಿಯ ಮೇಲೆ ಆದ ಕಲೆ ಇದೆಯಲ್ಲ, ಅದು ಹೋಗಲ್ಲ, ಅಷ್ಟು ಸುಲಭವಾಗಿ ಹೋಗಲ್ಲ. ಅದಕ್ಕೆ ನೀವು ಯಾವುದೇ ಹಾಕಿ ಏನೇ ಹಾಕಿ ಹೋಗಲ್ಲ, ಕಲೆಯಾಗಿ ಇರುತ್ತೆ. ಆದರೆ ಅದನ್ನು ತೊಳೆಯುವುದಕ್ಕೆ ಸಿದ್ಧರಾದ ಸಮೂಹ ಇದೆಯಲ್ಲ, ಅವ್ರು ಹೀಗೆ ತೊಳೆಯಕ್ಕೆ ಹೋಗಿ ಹೋಗಿ ಅಂಗಿನ ಹರಿದಾಕ್ತಾರಂತ ನನಗನ್ಸುತ್ತೆ. ಅಂಗಿ ಹರಿದಾಕ್ಬಿಟ್ಟು ಇವರೇನೆ ಯಾರು ಅಂಗಿ ತೊಟ್ಟವರಿದ್ದಾರೆ ಬಿಳಿಯನ, ಅವರು ಬೆತ್ತಲೆ ಮಾಡಾಕ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ಇವರು ಹಾರ್ತಿದ್ದಾರೆ ಅಲ್ಲಿ. ತೊಳಿಬೇಕು ತೊಳಿಬೇಕು ತೊಳಿಬೇಕು, ಅವ್ರ ಅಂಗಿ ಮೇಲೆ ಕಪ್ಪು ಕಲೆ ಆಗಿದೆ, ಅವರ ಪಂಚೆ ಮೇಲೆ ಕಪ್ಪು ಕಲೆ ಆಗಿದೆ, ನಾವು ಸರಿಪಡಿಸ್ಬೇಕು. ಕೆಲವರು ಸೋಪ್ ಹಿಡ್ಕೊಂಡಿದ್ದಾರೆ, ಕೆಲವರು ಡಿಟರ್ಜೆಂಟ್ ಹಿಡ್ಕೊಂಡಿದ್ದಾರೆ, ಎಲ್ಲ ಹಿಡ್ಕೊಬಂದು ಹಾಕ್ತಾ ಇದ್ದಾರೆ. ಆ ಕಡೆ ಕೆಲವರು ಎಳಿತಾರೆ, ಈ ಕಡೆ ಎಳಿತಾರೆ. ಈ ಎಳತಾಟದಲ್ಲಿ ಬಟ್ಟೆಗಳೇ ಹರಿದು ಬಿಟ್ಟು ಅವರು ನಗ್ನರಾಗ್ಬಿಡ್ಬೋದು. ಆದ್ರಿಂದ ಈಗ ಇಡೀ ಪ್ರಕರಣವನ್ನ ನೋಡ್ಬೇಕಾದ ಹೇಗೆ ಗೊತ್ತಾ ನಿಮ್ಗೆ? ಚಿನ್ನಯ್ಯನ ಮೇಲಿನ ಒತ್ತಡ. ಆ ಒತ್ತಡ ಹಾಕಿದವ್ರು ಯಾರು? ಯಾಕೆ ಆತ ಸ್ಟೇಟ್ಮೆಂಟ್ ಅನ್ನ ಬದಲಿಸ್ತಾನೆ? SITಯ ಒಳಗಿರುವ ಶಕ್ತಿನೇ ಆತನ ಸ್ಟೇಟ್ಮೆಂಟ್ ಅನ್ನ ಬದಲಿಸುವ ಕೆಲಸವನ್ನು ಮಾಡಿದ್ದಾರೆ. ಸೊ ಎಟ್ ದಿಸ್ ಟೈಮ್ investigative agency SIT will have to take into consideration what that statement, what Chinnayya did in front of Timrodi. ತಿಮ್ರೋಡಿ ಅವರ ಮುಂದೆ ಚಿನ್ನಯ್ಯ ಏನೇ ಮೊದಲ ಹೇಳಿಕೆಯನ್ನು ನೀಡಿದ್ದಾನೆ, ನಂತರ ಬದಲಾಯಿಸುವುದು ಬೇರೆ. ಆಲ್ವೇಸ್ ಇನ್ ಎ ಕ್ರಿಮಿನಲ್ ಕೇಸಸ್ ದ ಫಸ್ಟ್ ಸ್ಟೇಟ್ಮೆಂಟ್ ಒತ್ತಡ ಇಲ್ದಿರುವಂತಹ ಸಂದರ್ಭದಲ್ಲಿ ನೀಡೋ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ಅದು ಮಹತ್ವದ್ದಾಗುತ್ತೆ, ಅದು ಸತ್ಯಕ್ಕೆ ಹತ್ತಿರ ಆಗುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ಸ್ಟೇಟ್ಮೆಂಟ್ ಬದಲಾಗ್ತಾ ಹೋಗ್ಬೋದು. ಆದ್ರಿಂದ ಈಗ ಯಾವುದು ತಿಮ್ರೋಡಿ ಮನೆಯಲ್ಲಿ ಮಾತನಾಡಿದ್ದು ಯಾವ್ದ್ಯಾವುದು ಹೊರಗಡೆ ಬಂದಿದೆ 7-8 ಎಪಿಸೋಡ್ಗಳಲ್ಲಿ, ಅದನ್ನ SIT ವಿಲ್ ಹ್ಯಾವ್ ಟು ಟೇಕ್ ಇಟ್ ಇಂಟು ಕನ್ಸಿಡರೇಷನ್. ಅದು ಕನ್ಸಿಡರೇಷನ್ ತಗೊಂಡು ಆ ಆಂಗಲ್ ತನಿಖೆ ಮಾಡಿದ್ರೆ ಆಗ SITಯ ಪ್ರಾಮಾಣಿಕತೆ ಪ್ರೂವ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಈ ದೂರುದಾರರನ್ನೇ ಆರೋಪಿತರನ್ನೇ ಆಗಿ ಮಾಡುವ ಒಂದು ಷಡ್ಯಂತ್ರ ಏನ್ ನಡೀತಾ ಇದೆ, ಆ ಷಡ್ಯಂತ್ರವನ್ನ ಮುಂದುವರಿಸಿದರೆ ಆಗ ಸ್ಪಷ್ಟವಾಗುವ ಅಂಶ ಅಂತಂದ್ರೆ ಎಸ್, ಗವರ್ಮೆಂಟ್ ಈಸ್ ಡಿಕ್ಟೇಟಿಂಗ್ ಟರ್ಮ್ಸ್ ಟು SIT. ಐ ಡೋಂಟ್ ನೋ ವೆದರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಇಸ್ ಡೂಯಿಂಗ್ ಇಟ್ ಆರ್ ನಾಟ್. ಐ ಡೋಂಟ್ ನೋ ದಟ್ ವಿಲ್ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಆದರೆ ವಾಟ್ ಐ ಬಿಲೀವ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, I have my own doubts about DK Shivkumar and the Home Minister, Mr. Dr. Parameshwar. They are soft towards that family. They are bhaktas. All these people are bhaktas. So ಭಕ್ತರು ಭಜನೆ ಮಾಡ್ತಾರೆ ಹೊರತು ಭಕ್ತರು ಯೋಚನೆ ಮಾಡಲ್ಲ. ಭಕ್ತರು ಸಿದ್ಧರಾಗೋದೇ ಭಜನೆ ಮಾಡೋದಕ್ಕೆ. ಅದು ಮೀರಿದರೆ ಭಕ್ತರು ಪೂಜೆ ಮಾಡ್ತಾರೆ, ಹೂವು ಹಣ್ಣು ಇಟ್ಟು ನೈವೇದ್ಯ ಮಾಡ್ತಾರೆ. ಈ ಭಕ್ತರು ನೈವೇದ್ಯ ಮಾಡಿದ್ರು ಅಥವಾ ಅವ್ರು ಯಾರಿಗೆ ನೈವೇದ್ಯ ಮಾಡಬೇಕಾಗಿತ್ತೋ ಅವರೇ ಇವರಿಗೆಲ್ಲ ನೈವೇದ್ಯವನ್ನು ಕೊಟ್ಟರು, ಪ್ರಸಾದ ಕೊಟ್ಟರು, ಈ ಪ್ರಶ್ನೆ ಇದೆ. ಅದು ಸಾಧ್ಯತೆ ಇದೆ. ಆರೋಪಿತರನ್ನೇ ಈ ಭಕ್ತರಿಗೆ ಪ್ರಸಾದವನ್ನು ಕೊಟ್ಟಿರಬಹುದು ಈ ಎಲ್ಲ ಭಕ್ತರು, ಅಥವಾ ಅವ್ರ ನಡುವೆ ಬೇರೆ ಬಿಸಿನೆಸ್ ರಿಲೇಷನ್ ಇನ್ನು ಯಾವ್ದ್ಯಾವುದೋ ಇರೋ ಸಾಧ್ಯತೆನೂ ಇದೆ. ಅದರ ಜೊತೆಗೆ ನಾನು ಮೊದಲೇನು ಪ್ರಸ್ತಾಪ ಮಾಡಿದ್ದೇನೆ, ಚಿನ್ನಯ್ಯನ ಹೇಳಿಕೆ ಬದಲಾವಣೆ ಆದದ್ದು ಹೇಗೆ, ಅದಕ್ಕೆ ಕಾರಣ ಯಾರು,
ಯಾರ ಒತ್ತಡ ಈ ದಿಸೆಯಲ್ಲಿ ತನಿಖೆ ನಡೆದ್ರೆ ಆಗ ಸತ್ಯ ಹೊರಗೆ ಬರುತ್ತೆ. ಎಸ್ ಐ ಟಿ ವಿಲ್ ಹ್ಯಾವ್ ಟು ಡೂ ಇಟ್. ಸೊ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬೇಡಬೇಡಿ. ಹಾಗೆಯೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಇರಲಿ, ತಮ್ಮ ಬೆಂಬಲ ಇರಲಿ, ತಮ್ಮ ಪ್ರೀತಿ ಇರಲಿ. ಎಲ್ಲರಿಗೂ ನಮಸ್ಕಾರ.